ಮಾಡ್ತಾರೆ ಅವ್ರು ಹೊರತುಪಡಿಸಿದ್ರೆ ಮಾತ್ರ ಉಳಿದಂತ ಯಾವ ಬಿಜೆಪಿ ನಾಯಕರಿರ್ಬೋದು, JDS ನಾಯಕರಿರ್ಬೋದು, ಉಳಿದ ಹಳೆಯ ಕಾಂಗ್ರೆಸ್ ನಾಯಕರಿರ್ಬೋದು, ಯಾರು ಕೂಡ ಆ ವಿಧೇಯಕದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಇರ್ಬೋದು ಅಥವಾ ಪತ್ರಿಕೆ ರೂಪದಲ್ಲಿ ಅದನ್ನ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಹಿರಿಯ ನಾಯಕರು ಕೂಡ ಮಾಡಲಿಲ್ಲ. ಯಾಕಂದ್ರೆ ಅವ್ರಿಗೆ ಸತ್ಯಾಸತ್ಯತೆ ಗೊತ್ತಿದೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಇತ್ತೀಚಿನ ರಾಜಕಾರಣ ಯಾವ ರೀತಿ ಬಂದಿದೆ ಅಂದ್ರೆ, ನಾನು ಒಬ್ಬವನ್ನ ಏನಾದ್ರೂ ಟಾರ್ಗೆಟ್ ಮಾಡ್ಬೇಕು ಅಥವಾ ಒಂದು ಪಕ್ಷವನ್ನ ಟಾರ್ಗೆಟ್ ಮಾಡ್ಬೇಕಂದ್ರೆ ಒಂದು ಅಜೆಂಡವನ್ನ ನಾನು ತಲೆಗೆ ಇಟ್ಕೊಂಡಿರ್ತೀನಿ. ಸೊ ಈ ವಿಷಯವನ್ನ ತಗೊಂಡ್ಬಂದ್ರೆ ನಾನು ಅಲ್ಲಿ ಗೆಲ್ಬಹುದು ಅಥವಾ ನನ್ನ ಮಾತು ಸಕ್ಸಸ್ ಆಗ್ಬೋದು ಅಥವಾ ನಾನ್ ಕಂಡಂತ ಕನಸು ನನಸಾಗ್ಬೋದು ಅನ್ನೋದು ಕೆಲವೊಂದಿಷ್ಟು ರಾಜಕಾರಣಗಳ ಅದು ಮನಸ್ಸಿನಲ್ಲಿ ಇದೆ. ಸೊ ಆ ಮನಸ್ಥಿತಿಗೆ ಅನುಗುಣವಾಗಿ ವಿರೋಧವನ್ನ ಮಾಡ್ತಾರೆ ಹೊರತು ಅದು ಬಿಟ್ರೆ ಬೇರೆ ಇಲ್ಲ. ಈ ಉಳಿಕೆದ್ರಿಗೆ ನಾನು ಹೇಳ್ತಾ ಇದ್ರೆ ಈ ವಿಧೇಯಕವನ್ನ ಅಪೋಸಿಟ್ ಮಾಡ್ರೆ ಈಗ ಬಿಜೆಪಿ ನಿಮಗೆ ಯಾಕೆ ತ್ರಾಸು ಅಂತ ಕೇಳ್ತಾರೆ. ಅದು ವಾಕ್ ಸ್ವಾತಂತ್ರ್ಯ ಕಸಗಂಡ್ರಿ ಅಂತ ನೀವ್ ಹೇಳ್ತಾ ಇದ್ರಿ, ಇಲ್ಲ ಅಂತಲ್ಲ. ಅದು JDS ನವರಿಗೂ ಬಂತು, ಕಾಂಗ್ರೆಸ್ ನವರಿಗೂ ಬಂತು, ಬಿಜೆಪಿ ಅವರಿಗೆ ಬಂತು. ಪ್ರಚೋದನಕಾರಿಯಾಗಿ ಒಂದ್ ನಿಮಿಷ, ಪಂಡಿತರಿಂದ ಅಧ್ಯಯನ ಆದಂತ ಕಾನೂನು ತಂದಿಲ್ಲ, ಅದು ಪ್ರಥಮ ವಿರೋಧ. ತಿಳ್ಕೊಳ್ಳಿ, ಸಿದ್ದರಾಮಯ್ಯ ಮುಖಾಂತರ ಅಧಿಕಾರ ಐತಿ, ನಾ ಯಾವುದೇ ಕಾನೂನು ತರಬೇಕಂದ್ರ ವಿರೋಧ ಪಕ್ಷದಲ್ಲಿದ್ದೀವಿ, ಸಾರ್ವಜನಿಕರ ಹಿತಾಸಕ್ತಿ ನೋಡ್ಬೇಕಾಗತ್ತ, ನಮ್ಮ ಕರ್ತವ್ಯ. ಇಡೀ ನಾನು ಆಗಲೇ ಹೇಳಿದೆ, ಬಿಜೆಪಿ ಹೋರಾಟ ಬಿಟ್ಟು ಬಿಡಿ ಸರ್. ಯಾವ ಅಧ್ಯಾಯದ ಮುಖಾಂತರ ಇವರು ಸಭೆ ಈ ಕಾನೂನು ತಂದಾರ ಅದು ಸ್ಪಷ್ಟೀಕರಣ ಕೊಡ್ಬೇಕು. ತಾವ್ ಹೇಳಿ ಜಿ ರಾಮ್ಜಿ ಅಂತೇಳಿ ನಾವು ಗಾಂಧಿ ಹೆಸರು ಇದ್ರೆ ನೆರೆಗ ತಂದಿದ್ವಿ. ಅದರಿಂದ ಯಾರು ಸಾರ್ವಜನಿಕರ ಮೇಲೆ ಯಾವ್ದು ಕೇಸ್ ಆಗೋದಿಲ್ಲ, ಏನಾಗಲ್ಲ, ಉದ್ದೇಶಪೂರ್ವಕ ಕ್ರಮ ಆಗಲ್ಲ. ಗಾಂಧೀಜಿಯವರ ಒಂದು ಕೊನೆಯ ಒಂದು ಆಸೆ ಇತ್ತು, ರಾಮ್ಜಿ ವಿಷಯ ಎತ್ತಿದ್ರು. NREG ವಿಚಾರದಲ್ಲಿ ಕೆರೆ ಹೂಳಿ ಎತ್ತುವ ಕಾರ್ಯಕ್ರಮ NREG ಇತ್ತು. ಇವಾಗ ಅದನ್ನು ರದ್ದು ಮಾಡ್ತೀರಿ ನೀವು. 40% ಅನುದಾನ ನೀವು ರದ್ದು ಮಾಡಿದ್ರ ಇದ್ರಲ್ಲ ಭ್ರಷ್ಟಾಚಾರ ಹಗರಣದಲ್ಲಿ ಸಾಕಷ್ಟು ತಮ್ಗೆ ಬೇಕಾದಂತವರಿಗೆ ನೋಡಿ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ವಿಷಯ ಅಂತಲ್ಲ. ಕೊಪ್ಪಳ ನ್ಯೂಸ್ ಸ್ಟುಡಿಯೋ ಇದೆ. ಈ ಡಿಬೇಟ್ ಅಲ್ಲಿ, ಈ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕಾಂಗ್ರೆಸ್ ನಿಂದ ಮಲ್ಲು ಪೂಜಾರಿ ಇದ್ದಾರೆ, ಅಂಗಡಿಯವರು ಇದ್ದಾರೆ, ಬಿಜೆಪಿಯಿಂದ ಮತ್ತು ಹಿರಿಯ ಪತ್ರಕರ್ತರು ಇದ್ದಾರೆ. ನಾನು ಈ ವಿಚಾರನೆ ಮಾತಾಡ್ತಿರ್ಬೇಕಾದ್ರೆ ಮಲ್ಲು ಪೂಜಾರಿ ಅವರು ಮೈಕ್ ಸೈಲೆಂಟ್ ಇಟ್ಟು ಮಾತಾಡಿದ್ರೆ ಯಾವ ನ್ಯಾಯ? ಹಾಗಾದ್ರೆ ನಿಮ್ಮ ಸ್ವಾತಂತ್ರ್ಯ ಕಸ್ಕೊಂಡಂಗಲ್ವಾ? ಅಲ್ಲ ಸರ್, ಇದು ಆಗ್ತಾ ಇದೆ ಅಂತ ಮಾನ್ಯ ಪತ್ರಕರ್ತರು ಹೇಳಿದ್ದು. ಏನ್ ಗೊತ್ತಾ, ನೀವೇ ಹೇಳಿದ್ರಿ, ನಾನೇನ್ ಹೇಳ್ಬೇಕಾಗಿತ್ತು, ನನ್ನ ಭಾವನೆಯನ್ನು ನೀವೇ ಹೇಳಿದ್ರಿ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಈ ಆಕ್ಟ್ ಎರಡೂ ಪಾರ್ಟಿಯವ್ರಿಗೆ ಬೇಕಾಗೈತಿ. ಯಾಕಂದ್ರೆ ಅವ್ರ ವಿರುದ್ಧ ಯಾರು ಮಾತಾಡಬಾರ್ದಾಗೈತಿ. ಎರಡೂ ಪಾರ್ಟಿಯ ಚುನಾಯಿತ ಪ್ರತಿನಿಧಿಗಳು ಅಧಿಕಾರದಲ್ಲಿರೋರು ಇಬ್ರಿಗೂ ಬೇಕಾಗೈತಿ. ಇದು ನೀವೇ ಹೇಳಿದ್ರಿ, ಯಾರು ಮಾತಾಡಿಲ್ಲ ಅಂತ. ಮಾತಾಡೋದ್ರಲ್ಲಿ ಕೂಡ ಇವಾಗ ಬಿಜೆಪಿ ಅವರು ಮಾತಾಡ್ತಿರೋದು ಸುಮ್ಮನೆ ರಾಜಕೀಯ ಕಾರಣಕ್ಕೆ ಮಾಡ್ತಿದ್ದಾರೆ, ರಾಜಕೀಯ ಕಾರಣಕ್ಕೆ ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೂ ಬೇಕಾಗಿಲ್ಲ, ಇದು ಬರ್ಲಿ ಅಂತಿದ್ದಾರೆ. ಇದು ಆಕ್ಚುಲ್ ಬೇಕಾಗಿರೋದು ಯಾರು ಗೊತ್ತಾ? ಜನಸಾಮಾನ್ಯರಿಗೆ, ಪತ್ರಕರ್ತರಿಗೆ, ಮಾಧ್ಯಮದವರಿಗೆ. ಇದು ದಿನವಿಡೀ ಜನಸಾಮಾನ್ಯರಿಗಾಗಿ ಹೋರಾಟ ಮಾಡ್ತಿದಾರಲ್ಲ, ಕಾರ್ಮಿಕರಿಗಾಗಿ ಹೋರಾಟ ಮಾಡ್ತಿದಾರಲ್ಲ, ಅವ್ರಿಗೆ ಬೇಕಾಗೈತಿದ್ದು. ಮೊನ್ನೆ ನನ್ನ ಹುಲಿನೋಟದ ಆರ್ಟಿಕಲ್ ಅಂಕಣದ ಆಶಯನೂ ಕೂಡ ಅದೇ ಇತ್ತು. ಯಾಕೆ ಬುದ್ಧಿಜೀವಿಗಳು ಇವರು ಪ್ರಗತಿಪರ ವಿಚಾರಧಾರೆಗಳನ್ನ ಇರೋರು ಪ್ರಗತಿಪರ ಅಂತ ಹೇಳ್ತಾರೆ, ಯಾಕೆ ವಿರೋಧ ಮಾಡ್ತಾ ಇಲ್ಲ ಅಂತ. ಕೊನೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಐತಿ ಸುಮ್ ಕುಂದಿರ್ತಾರ್ರಿ, ನಾಳೆ ಬಿಜೆಪಿ ಫಸ್ಟ್ ಕೇಸ್ ಬೀಳದ ಇವ್ರ ಮೇಲೆ, ಪ್ರಗತಿಪರರ ಮೇಲೆ. ಯಾಕಂದ್ರೆ ಇವಾಗ ನೀವು ಬಿಜೆಪಿ ವಿರುದ್ಧ ಮಾತಾಡಿದ ಪ್ರತಿಯೊಂದು ವಿಚಾರ ಸರ್ ಮಹೇಶ್ ಅವ್ರ, ಈಗ ಪ್ರತಿಯೊಂದು ವಿಚಾರ ಫಸ್ಟ್ ಹಾಕದೆ ಅವ್ರ ಮೇಲೆ ಕೇಸ್ಗಳನ್ನ. ಮಂಜು ಸರ್, ಈಗ ಎರಡೂ ಪಕ್ಷದವ್ರಿಗೆ ಇದು ಬೇಕಂತ ಕೇಳಿ. ಹೌದು, ಒಂದು ವೇಳೆ ಮುಂದಿನ 10 ವರ್ಷ ಇರಲಿ 20 ವರ್ಷ ಇರಲಿ ಮುಂದೇನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಈ ಕಾಯ್ದೆಯನ್ನ ರದ್ದು ಮಾಡ್ತಾರೆ ಕೇಳ್ರಿ ಅವ್ರು. ರಾಷ್ಟ್ರಪತಿಗೆ ಇದರಲ್ಲಿ ಈ ಕಾನೂನಲ್ಲಿ ಈಗೇನು ನಾನು ಯಾವುದೋ ಒಂದು ವ್ಯಕ್ತಿಗೆ ಏನೋ ಒಂದು ದ್ವೇಷಕರ ಮಾತಾಡಿದ್ದೆ ಅಂದರ ಕಾಂಪ್ರಮೈಸ್ಗೆ ಅವಕಾಶ ಇದೆ ಹಿಂದಿನ ಕಾನೂನಲ್ಲಿ. ಈ ಕಾನೂನಲ್ಲಿ ಇದೆಯಾ? ನಾನು ಅದನ್ನ ಪ್ರಶ್ನೆ ಮಾಡ್ತೀನಿ. ಏನೋ ಸಡನ್ ಆಗಿ ನಾನು ಹೋರಾಟ ಮಾಡೋ ಮುಂದೆ ವ್ಯಕ್ತಿಗತ ನಾನು ವಿರೋಧ ಮಾಡ್ತೀನಿ. ಆ ವಿರೋಧ ಮಾಡದಂತ ಸಂದರ್ಭದಲ್ಲಿ ನಾವು ದ್ವೇಷ ಹಾಕಿ ಮಾತಾಡಿದ ಆನಂತರ ಸಾರಿ ಕೇಳ್ಬೋದು. ಇದು ಆತ್ಮೀಯತೆ ಇದೆ. ಈ ಕಾನೂನು ಹಂಗಲ್ಲ, ಉದ್ದೇಶಪೂರ್ವಕವಾಗಿ ತಂದಂತ ಕಾನೂನು. ಆ ರೀತಿ ಬೇಡ ಅಂತ ನಾವು ಹೇಳ್ತಾ ಇರೋದು. ಯಾವುದೇ ಹೋರಾಟಗಾರ ಇರಲಿ, ನಾವ್ ಹೇಳಿದ್ರೆ ಉದಾಹರಣೆ ಕಂಪ್ನಿ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕೈ ಮುಗಿದು ಕೇಳಬೇಕಾಗುತ್ತೆ. ಹೋರಾಟ ಮಾಡ್ಬೇಕಂತ ಹೋರಾಟಗಾರನ ಹತ್ತಿಕ್ಕುವ ಕುತಂತ್ರ ಇದು.
ಅಲ್ಲ ಈಗ ನಾವು ಕಾನೂನು ತರೋದಿಲ್ಲ, ಇದನ್ನ ರದ್ದು ಮಾಡ್ತೀವಿ, ಸ್ಪಷ್ಟತೆ ನಮ್ದು. ನೋಡ್ರಿ, ಬಿಜೆಪಿ ನಾಳೆ ಬಂದ್ಮೇಲೆ ಕಾನೂನು ತರಲ್ಲ ಅಂತ ಇವರು ಇನ್ನು ಸೆಕೆಂಡ್ ಲೇಯರ್ ಲೀಡರ್ ಅಲ್ಲ, ನಾವೆಲ್ಲ ವಿ ಆರ್ ಆಲ್ ಪಬ್ಲಿಕ್ಸ್. ಆ ಪಾರ್ಟಿಗೆ ಇರ್ಬೋದು, ನೀವು ಆ ಪಾರ್ಟಿಗೆ ಇರ್ಬೋದು, ಇಬ್ಬರಿಗೂ ಬೇಕಿದು. ಅವ್ರು 100% ತರ್ತಾರ. ಇವತ್ತೇನ್ ವಿರೋಧ ಮಾಡ್ಯಾರ, ಸಾಕಷ್ಟು ರಾಜ್ಯ ಸರ್ಕಾರ ಸೆಂಟ್ರಲ್ ನಲ್ಲೂ ಕೂಡ ಕಾಂಗ್ರೆಸ್ ಇದ್ದಾಗ ಇದೇ ಬಿಜೆಪಿಯವರು ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಕಾಯ್ದೆಗಳನ್ನ, ಸಾಕಷ್ಟು ಯೋಜನೆಗಳನ್ನ ವಿರೋಧ ಮಾಡಿದ್ರಲ್ಲ, ಅವ್ರು ಬಂದ್ಮೇಲೆ ಅವನು ತಂದಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋರಿಗೆ ಬೇಕಾಗಿರ್ತಾವ. ತರಲ್ಲ ಅಂತ ಮಹೇಶ್ ಅವರು ಹೇಳಿದ್ರೆ ಸಾರ್ವಜನಿಕ ಒಳ್ಳೆ ರೀತಿಯಿಂದ ಕಾನೂನು ಯುಪಿಎ ಸರ್ಕಾರದಲ್ಲಿ ಇದ್ದಂತ ಎಲ್ಲಾ ಮಸೂದೆಗಳನ್ನ ಬಿಜೆಪಿ ಒಪ್ಪಿಕೊಂಡು ಆಧಾರ್ ಕಾರ್ಡ್ ಅನ್ನ ವಿರೋಧ ಮಾಡಿದ್ರು. ಎಲ್ಲದಕ್ಕೂ ಆಧಾರ್ ಕಾರ್ಡ್ ಹೇಳ್ತಾ ಇರೋದು ಈ ತರದ್ದು ಏನ್ ಗೊತ್ತಾ, ಈಗ ಕೆಟ್ಟ ಒಂದು ವಿಚಾರಕ್ಕೆ, ಕೆಟ್ಟ ಒಂದು ಕೆಲಸಕ್ಕೆ ಸಿದ್ದರಾಮಯ್ಯನವ್ರು ನಾಂದಿ ಆಡಬಾರ್ದಾಗಿತ್ತು ಅಂತ. ಅವ್ರ ವಿಚಾರ ಒಳ್ಳೇದಿರ್ಬೋದು, ಅವರ ಟಾರ್ಗೆಟ್ ಬಿಜೆಪಿಯಲ್ಲಿ ಕೆಲವರು ದ್ವೇಷದಿಂದ ಮಾತಾಡೋದು, ಆ ತರದ ವಿಚಾರಗಳು ಇರ್ಬೋದು. ಆದ್ರೆ ಆ ಕಾರಣಕ್ಕಾಗಿ ತರೋ ಈ ಆಕ್ಟ್ ಐತಲ್ಲ, ಇದು ಭಾರಿ ಮಾತಾಡೋದಿಲ್ಲ, ಜಮೀರ್ ಅಹಮದ್ ಮಾತಾಡೋದಿಲ್ಲ, ಹಲ್ಲು ಕಡು ಮಾತಾಡ್ತಾನೆ. ನಾಳೆ ಅವ್ರ ಮೇಲೆ FIR ಮಾಡಿ ಒಳಗಾಗ್ತೀರಾ? ಹಾಕೋದಿಲ್ಲ. ಅಧಿವೇಶನ ಚರ್ಚೆ ಮಾಡ್ತಾರ, ಹಿಂದ್ಗಡೆ ತಕ್ಕಂತಾರ. ನಾವು ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಂದ್ ಮಾತು ಹೇಳ್ತೀನಿ, ಒಂದ್ ಮಾತು. ಬಹುತೇಕ ಸದನದಲ್ಲಿ ಚರ್ಚೆಗಳನ್ನ ನೋಡಿದ್ರಿ, ತೊಡೆ ತಕ್ಷಣ ಸದನದಲ್ಲಿ ಚರ್ಚೆ ಅದೇ ಸರ್, ಕೋಮ ಪಂಚಾಯತ್ ಅವ್ರ ಮೇಲೆ FIR ಮಾಡ್ತಾರ. ನೋಡ್ಕೋತೀನಿ ಅಂತ. ಹೌದು, ಅಂದ್ರೆ ಈ ಕಾನೂನು ಅದಕ್ಕೆ ಬರ್ತದೆ ಸರ್. ಕಂಪ್ಲೀಟ್ ಮಾಡಿದ್ರು ಯಾವ MLA ಮೇಲೆ FIR ಆಗಲ್ಲ, ಕಾಂಗ್ರೆಸ್ MLA ಮೇಲೂ FIR ಆಗಲ್ಲ, ಬಿಜೆಪಿ MLA ಮೇಲೂ FIR ಆಗಲ್ಲ. ಬಲಿಯಾಗುತ್ತೆ ಸಂಘಟನೆಗಳು, ಜನಸಾಮಾನ್ಯ. ಇಷ್ಟೇ. ಈಗ ಎಲ್ಲರೂ ಬಾಯಿ ಮುಚ್ಚಿಬಿಟ್ರೆ ಅಂದ್ರೆ ಅವರು ಫೈನಲ್ ಎರಡೂ ಪಾರ್ಟಿಯ ಎರಡನೇ ಹಂತದ ಲೀಡರ್ ಅದರಿ ಕೇಳ್ರಿ. ಅವ್ರಿಬ್ರು ನಾವೇನಾದ್ರೂ ಮಾತಾಡ್ಕೋಣ, ನಮ್ಮ ಕೆಳಗಿದ್ದವನ್ ಯಾವನು ಮಾತಾಡಬಾರ ಅಂತ ಉಂಟ್ರ ಅವರು. ನೀವು ಕೆಳಗಿದ್ದರು ಅದನ್ನ ಅಷ್ಟೇ. ಆ ರೀತಿ ಏನಿಲ್ಲ. ಉಡುಪಿ ಅಥವಾ ಚಿಕ್ಕಮಗಳೂರು ಬಹುತೇಕ ಬಹಳ ಟರ್ಮ್ ನಂತರ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದನ್ನ ಈಗ ಅದ್ರ ಬಿಸಿ ಇದೆ. ಯಾವುದೇ ಒಂದು ಪತ್ರಿಕೆ ಪ್ರಿಂಟ್ ಆಗಿ ಹೋಗ್ಬೇಕಂದ್ರೆ ಅವ್ರ ಗಮನಕ್ಕೆ ಬಂದು ಹೋಗ್ಬೇಕಾಗಿತ್ತು ಅವಾಗ. ಅಂದ್ರೆ ಅಷ್ಟು ಕಂಟ್ರೋಲ್ ಇಟ್ಕೊಂಡಿದ್ರು ಮೀಡಿಯಾನ ಮತ್ತು ಪ್ರಿಂಟ್. ಅಲ್ಲ, ಇದು ಈ ಆಕ್ಟ್ ಅಂತಂದ್ರೆ ಇದು ಅವ್ರಿಗೆ ಏನು ಪೂರ್ವ ನಿಯೋಜಿತವಾಗಿ ಅವ್ರನ್ನ ಅರೆಸ್ಟ್ ಮಾಡಬಹುದು, ಅವ್ರ ಅವ್ರನ್ನ ಅಂಡರ್ಟೇಕಿಂಗ್ ತಗೋಬಹುದು, ಅವ್ರನ್ನ ಬಂಧಿಸಬಹುದು ಅಂತ ಆಕ್ಟ್ ಅಲ್ಲಿ ಹೇಳ್ಬಿಡ್ತಾರೆ. ಈಗ ಅವ್ರು ಏನ್ ಮಾತಾಡ್ತಿದ್ರು ಏನೋ ವಿವೇಚನಾಧಿಕಾರ ಇದೆ, ತನಿಖಾಧಿಕಾರಿಯ ವಿವೇಚನಾಧಿಕಾರ. ಯಾವುದೇ ಒಂದು ತನ್ನ ಸರ್ ಶಾಣು ಸರ್, ಈಗ ಯಾವುದೇ ಒಂದು ಚುನಾವಣೆ ಸಂದರ್ಭ ಇರಲಿ ಅಥವಾ ಒಂದು ಧರ್ಮ ಸಂಬಂಧಪಟ್ಟಂಗ ಒಂದು ದೊಡ್ಡ ಬೃಹತ್ಕಾರದ ವೇದಿಕೆ ಇರಲಿ ಅಥವಾ ಯಾವುದೇ ಒಂದು ಸಂಘಟನೆ ಸಂಬಂಧಪಟ್ಟಂಗ ಬೇರೆ ಸಭೆ ಸಮಾರಂಭಗಳಲ್ಲಿ ಎಲ್ಲಾ ರಾಜಕೀಯ ನಾಯಕರು ಬಂದಂತ ಸಂದರ್ಭದಲ್ಲಿ ಕ್ರೌಡ್ ಅನ್ನ ನೋಡಿದಾಗ ನಾನು ಏನೋ ಒಂದು ಮಾತಾಡ್ತೀನಿ, ಬಾಯಿಗೆ ಬಂದದ್ದು ಏನೋ ಒಂದು ಮಾತಾಡ್ತೇನೆ. ಸೊ ಅಂತ ಮಾತಾಡಿದಂಥ ಸಂದರ್ಭದಲ್ಲಿ ಎಷ್ಟೋ ಯುವಕರು ಹಾಳಾಗ್ತಕ್ಕಂಥ ಕೆಲಸ ಈಗ ಆಲ್ರೆಡಿ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಮಂಗಳೂರು ಆ ಸೈಡ್ ಎಷ್ಟೋ ಜೀವಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ನಾನು ಪ್ರತಿಯೊಂದ್ಸಲ ಡಿಬೇಟಿಗೆ ಬಂದಾಗ ಹೇಳ್ತೀನಿ, ರಾಜಕಾರಣ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಸಣ್ಣ ಪುಟ್ಟ ಕಾರ್ಯಕರ್ತರ ಮಕ್ಕಳು ಜೈಲು, ಕೋರ್ಟು, ಕಚೇರಿ ಅಂತ ಅಲ್ದಾಡ್ತಾ ಇದ್ದಾರೆ. ಸೊ ಸತ್ತಂತ ಯುವಕರು ಏನೇ ಉದಾಹರಣೆ ಆ ಭಾಗದಲ್ಲಿ ಇದಾರಲ್ಲ, ಎಲ್ಲರೂ ಬಡ ಮಕ್ಕಳೇನೆ. ಅದರಲ್ಲಿರ್ತಕ್ಕಂಥ ಮೇಲ್ವರ್ಗದಲ್ಲಿರ್ತಕ್ಕಂಥ ಬಡ ಮಕ್ಕಳು ಇರ್ಬೋದು, OBC SC ST ಅಲ್ಲಿರ್ತಕ್ಕಂಥ ಬಡ ಮಕ್ಕಳು, ದಲಿತರ ಮಕ್ಕಳನ್ನೇ ಇವತ್ತು ಇದಾಗಿದ್ದಾರೆ. ಯಾರು ಕೋಮು ಪ್ರಚೋದನೆ ಅಥವಾ ದ್ವೇಷ ಭಾಷಣ ಮಾಡ್ತಕ್ಕಂಥ ಯಾವುದೇ ರಾಜಕೀಯ ನಮ್ಮ ನಾಯಕರ ಮಕ್ಕಳು ಕೂಡ ಒಂದು ದಿನಕ್ಕೂ ಯಾವುದೇ ಪಕ್ಷದ ಚಾಲಕ್ಯದ ಹೋರಾಟಕ್ಕೆ ಬಂದಂತ ಉದಾಹರಣೆಗಳು ಇಲ್ಲ. ಮಾನ್ಯ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟರು ಕೊಪ್ಪಳಕ್ಕೆ ಬಂದಂತ ಸಂದರ್ಭ, ಇಸ್ಲಾಂ ಧರ್ಮದ ಬಗ್ಗೆ ಆ ಜಾತಿಯ ಒಂದು ಹೆಣ್ಣನ್ನು ಮದುವೆ ಆದ್ರೆ ಇಷ್ಟಂತ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆ ನಾನು ಹುಲಿಯದ್ರ ಅವ್ರ ಮಾತು ಕಂಟೆಂಟ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನಿಮ್ಮ ಪಕ್ಷದ ಹೊಡೆದಾಟಕ್ಕೆ ಈ ಮಸೂದೆ ಜಾರಿಗೆ ತಂದು ಅಮಾಯಕರ ಬಲಿ ಕೊಡ್ತೀರ ಅನ್ನೋ ಒಂದು ಮಾತಕ್ಕೆ ಈ ಮಾತು ಹೇಳ್ತಾ ಇರೋದು. ಇದೇ ಮಾತನ್ನ ಯಾರೋ ಒಬ್ಬ ಅಮಾಯಕ ಹೇಳಿಬಿಟ್ಟಿದ್ರೆ ಅಥವಾ ಸಂಘಟಕ್ಕೆ ಹೇಳಿಬಿಟ್ಟಿದ್ರೆ ಅಥವಾ ಯಾವುದೇ ಒಂದು ಬುಡಕಟ್ಟು ಸಮುದಾಯ ಹೇಳಿದ್ರೆ ಸುಮ್ಮನೆ ಬಿಡ್ತಿದ್ರ ಸರ್? ನಾನು ಅದನ್ನೇ ಯತ್ನಾಳ್ ಮೇಲೆ FIR ಆಗತ್ತಾ?
ಆಗಿಲ್ಲ. ಆಗಿದೆ ಸರ್. ಸರ್ ಎಲ್ಲದೂ ಸೇರಿ ಒಂದ್ ಕಡೆ ಮಾಡಿದ್ರು ಅವರು. ಒಂದ್ ಕಡೆ ಸೀರಿಯಸ್ ಇಶ್ಯೂ ಆಗಿಲ್ಲ, ಸೀರಿಯಸ್ ಏನು ಆಕ್ಷನ್ ಅಮಾಯಕ ಹೇಳಿಕೆ ಕೊಟ್ಬಿಟ್ಟಿದ್ರೆ ಇವತ್ತು ಏನಾಗ್ತಿತ್ತೋ ಏನೋ. ಆಕ್ಷನ್ ಆಗಿಲ್ಲ. ಆ ಕಾನೂನು ಇದಕ್ಕೆ ಲಾಭ ಆಗುತ್ತೆ. ಈಗೇನ್ ಮಾಡ್ತಾ ಇದ್ದಾರೆ ಈಗ ಮೈಸೂರು ಚಾಮುಂಡೇಶ್ವರಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಬಂದು ಯಾವ ಘಟನೆ ಯಾವ ಸಂದರ್ಭದ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ 108 ಕಮೆಂಟ್ ಮಾಡ್ತೀವಿ. ಈಗ ನಾಳೆ ಪ್ರೂಫ್ ಮಾಡೋರು ಯಾರೀಗ? ಈಗ ಈ ಕಾನೂನು ಬಂದ್ರೆ ನಾವು ಅವನ ಕುರುವಿಗೆ ಹೇಳ್ತೀವಿ, ಮತಾಂತರ ಅಂತೀವಿ. ಈಗ ಪ್ರಚೋದನಕಾರಿ ಹೇಳಿಕೆ ಕೊಟ್ಟ ನನ್ನ ಮೇಲೆ FIR ಮಾಡಿದ್ರೆ ಹೆಂಗ್ ಸರ್? ಅವ್ನು ಮತಾಂತರ ಇದ್ದಿದ್ದ ಸತ್ಯ. 6,000 ಜನರಿಗೆ ಕೊಲೆ ಮಾಡಿದ, ಅದು ಸತ್ಯ. ಕನ್ನಡ ವಿರೋಧಿ ಸತ್ಯ. ಇದನ್ನೆಲ್ಲ ನಾವು ಹೇಳಿಕೆ ಕೊಟ್ಟಾಗ ಅವರು ದಾಖಲಾತಿ ಕೇಳ್ತಾರೆ ಸರ್. ಇನ್ನೊಂದು ಅವರು ಜೀವಂತ ಮತ್ತು ಸತ್ತಂತ ವ್ಯಕ್ತಿ ಬಗ್ಗೆ ದಾಖಲಾತಿ ಕೊಡೋರು ಯಾರು ಸರ್? ಅಧಿಕಾರಿಗಳ ಕೇಂದ್ರ ಈಗ ಮೇನ್ ವಿಷಯ ಬಂದಿದ್ದಲ್ಲೇ. ಈಗ ಘೋಷಣೆ ಭಯೋತ್ಪಾದಕರು ಅಂತಾರ, ನಾವು ಅವ್ರ ಮೇಲೆ FIR ಹಾಕ್ತೀವಿ. ತೋರ್ಸಪ್ಪ ನೀವು ಭಯೋತ್ಪಾದಕ ಹೆಂಗ್ ಆಗ್ತಾನೆ ಎವಿಡೆನ್ಸ್ ಎಲ್ಲಿದೆ ಸರ್? ಈ ಕಾನೂನಲ್ಲಿ ಅದು ಇದೆ. ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್. ತರ್ಕಕ್ಕೆ ನಿಲ್ತಕ್ಕಂಥದ್ದು ಇದು. ನಾನು ಅದನ್ನೇ ಇದು ಫೈನಲಿ ಹೇಳ್ತೀನಿ ನೋಡ್ರಿ. MLA ಅಂಡ್ ಅಬೋ MLA MP ಮಾತಾಡ್ಕೊಳ್ರಿ, ಅವ್ರ ಮೇಲೆ ಅವ್ರನ್ನ ಕಂಟ್ರೋಲ್ ಮಾಡೋದು ಯಾರು? ಪೊಲೀಸ್ ಆಫೀಸರ್. ಅದಕ್ಕೆ ಹೇಳ್ತಾರ ಈತ ಮುಚ್ಚಿಗೆ ಅಂತಾನ, ಈತ ಮುಚ್ಚಿಗೆ ಅಂತಾನ. ಇದ್ರಲ್ಲಿ ಫೈನಲಿ ಬಲಿ ಆಗೋದು ಅವ್ರು ಅಲ್ಲದವ್ರು, ಸಂಘಟಕರು, ಸಣ್ಣ ಹೋರಾಟಗಾರರು. ಹಂಗಾಗಿ ಇದು ಜನಸಾಮಾನ್ಯರು ವಿರೋಧ ಮಾಡಬೇಕು. ಯಾವ MLA ವಿರೋಧ ನಮ್ಮ ಪ್ರತಿನಿಧಿಯಾಗಿ ಅವ್ರು ಮಾಡಬೇಕಿತ್ತು, ಮಾಡಲ್ಲ. ಆಲ್ ಪಾರ್ಟಿ MLAs ಆರ್ ಈಕ್ವಲ್ ಆಗ್ಬಿಟ್ರೆ ಈಗ ಆಲ್ರೆಡಿ. ಅದಕ್ಕೆ ಜನರು ಎಚ್ಚೆತ್ಕೊಳ್ಬೇಕು, ಸಂಘಟನೆಗಳು ಎಚ್ಚೆತ್ಕೊಳ್ಬೇಕು, ಎಲ್ಲರೂ ಸೇರಿ ಅದನ್ನು ವಿರೋಧ ಕಮೆಂಟ್ ತಿಳುವಳಿಕೆ ಲೈಕ್ ಮಾಡಿದ್ರೆ ಅವನ ಮೇಲೆ ಗಂಭೀರ ಆರೋಪ. ಲೈಕ್ ಮಾಡ್ಕೊಳ್ಳೋದು ಏನ್ ದೊಡ್ಡ ಅಪರಾಧ ಅಲ್ಲ ಸರ್. ಅದಕ್ಕಿಂತ ಗಂಭೀರ ಅಪರಾಧಗಳು ಕರ್ನಾಟಕದಲ್ಲಿ ಪ್ರತಿನಿತ್ಯ ನಡೀತಾವ. ಅದನ್ನ ಬಿಟ್ಟು ನೀವು ಸಣ್ಣ ಸಣ್ಣ ವಿಷಯಕ್ಕ ನೀವು ಭಯಂಕರ ಶಿಕ್ಷೆ ಕೊಡೋದು ಇನ್ನೊಂದು ನಾನ್ದೇನು ಸರ್ ಇದು? ಸರ್ ನಾನ್ದೇನು ಸರ್ ಇದು? ಏನ್ ನಾನ್ ಮೇಲೆ ಅಂದ್ರೆ ಅವ್ನ ಲೈಫ್ ನ ಹಾಳಾಗಿ ಹೋಗುದು ಸರ್. ಸಣ್ಣ ಸಣ್ಣ ಅದನ್ನ ರಕ್ಷಣೆ ಮಾಡೋರು ಯಾರು? ವಿಷಯಗಳು ಅಥವಾ ಸಾಮಾನ್ಯ ಜನ ಆಗ್ಲಿ ಏನ್ ಸರ್ ಮಹೇಶ್ ಸರ್? ಸಣ್ಣ ಸಮಸ್ಯೆ ಇಲ್ಲ. ಬೆಂಕಿ ಹಚ್ಚಿದ ರೋಡ್ನಲ್ಲಿ ಇದ್ದಾರೆ, ಅವನ ಮೇಲೆ ಕಠಿಣ ಕ್ರಮ ತೋರ್ ಸರ್. ಒಂದ್ ಲೈಕ್ ಮಾಡಿದ್ರೆ ನೀವು ಸಂದರ್ಭ ನಾಸೀರ್ ಹುಸೇನ್ ಅವರು MLC ಗೆದ್ದಿದ್ರು. ಪಾಕಿಸ್ತಾನ ಜಿಂದಾಬಾದ್ ಅಂತ ಆಯ್ತು. ಅದು ಬಂದ್ಬಿಟ್ಟು ಶತ್ರು ರಾಷ್ಟ್ರದ ಪರ ಆಗಿತ್ತು. ಏನಾಗಿದೆ ಸರ್? ಅದು ಏನಾಗಿಲ್ಲ ಕಾನೂನು ಸರ್. ಅದು ನಾವು ವರದಿ ಏನಾಯ್ತು, ತನಿಖೆ ಹೋಯ್ತು, ತನಿಖೆ ಆಗಿ ಬಂತು, ಆದ್ರೂ ಅವ್ರ ಮೇಲೆ ಕ್ರಮ ಆಗಲಿಲ್ಲ ಸರ್. ಇಂಥದಕ್ಕೆ ನೀವು ಕ್ರಮ ಮಾಡಿ ಬೇಡನ್ನಲ್ಲ. ನಾವು ಸಾಮಾನ್ಯ ಒಂದು ಲೈಕ್ ಕಮೆಂಟ್ಗೆ ನೀವು ಒಳಗಾಗ್ತೀರಿ. ಯಾವ್ದೋ ಒಂದು ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ನೋಡಿದೆ ನಾನು, ಪಾಕಿಸ್ತಾನಕ್ಕೆ ಗೂಢಚಾರ ಮಾಡ್ತಕ್ಕಂತ ಯಾವ್ದೋ ಬಂಧನ ಅಂತೇಳಿ ಒಂದಿಷ್ಟು ಹಿಂದೂ ಮಂದಿಗಳ ಹೆಸರನ್ನ ಹೇಳಿದ್ರು. ಅದು ಏನ್ ಫೈನಲ್ ಸ್ಟೇಟ್ಮೆಂಟ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ಹೌದಾ? ಈ ರೀತಿ ಘಟನೆಗಳು ಏನಾಗ್ತಾವ ಸ್ಪಷ್ಟವಾಗಿ ನಿಮ್ಮ ಪಕ್ಷದಿಂದ ನಮ್ಮಿಂದ ಅಲ್ಲ, ನೀವು ಅದಕ್ಕೆ ಅದನ್ನ ವಿರೋಧ ಮಾಡ್ತಾ ಇರೋರು ನೀವು. ಈ ಒಂದು ಡಿಸ್ಕಷನ್ ಮೂಲ ಇವತ್ತು ನನಗೆ ಒಂದು ಅರ್ಥ ಕಟ್ಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ, ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಮತ್ತು ನಮ್ಮ ಹಿರಿಯ ಪತ್ರಕರ್ತರ ಒಂದು ವಾದ ಪ್ರಕಾರ ಇಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನವರ ಒಂದು ಮೆಗಾ ಫೈಟ್ ವಿಚಾರಕ್ಕೆ ಈ ಮಸೂದೆ ತಂದ್ರು, ಕೆಲವರನ್ನ ಹತ್ತಿಕ್ಬೇಕು, ಬಾಯಿ ಮುಚ್ಚಿಸ್ಬೇಕು ಅಂತ ಹೇಳಿ. ಆದ್ರೆ ಇದು ನಾಳೆ ಕಾಂಗ್ರೆಸ್ಗೆ ಮಾರಕನೋ ಪೂರಕ ಗೊತ್ತಿಲ್ಲ. ಆದ್ರೆ ಇಲ್ಲಿ ದಿನಗೂಲಿ ನೌಕರರು, ಸಂಘಟಕರು ಮತ್ತು ಕೆಲವು ಪತ್ರಕರ್ತರು ಟೋಟಲ್ ಬಾಯಿ ಮುಚ್ಚೋ ಒಂದು ಹುನ್ನಾರ ಅಂತಕ್ಕಂಥದ್ದು ಇಲ್ಲಿ ಕೂಡ ವ್ಯಕ್ತ ಆಗ್ತಾ ಇದೆ. ನಿರಂತರ ಮತ್ತು ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್. ಎಲ್ರಿಗೂ ಧನ್ಯವಾದಗಳು.